ನಾವು ನಮ್ಮ ಜೀವಿತದ ಒಳಗೆ ಒಂದು ಕಾರ್ಯವನ್ನು ನಾವು ತೆಗೆದು ಹಾಕಬೇಕಾದಂತ ವಿಷಯ ಅಹಂಕಾರವಾಗಿರುವಂತ ಅನುಭವ, ಹಂಬವಾಗಿರುವಂತ ಅನುಭವ, ಅನೇಕ ಸಂದರ್ಭಗಳ ನಮ್ಮನ್ನು ನಾವು ಒಪ್ಪಿಸಿ ಕೊಡ್ಲಿಕ್ಕೆ ಆಗದಿರುವಂತ ಅನುಭವ ನಮ್ಮ ಜೀವಿತದ ನಾವು ತೆಗೆದು ಹಾಕಬೇಕು. Today in our life we must remove that character which doesn't allow to surrender ourselves, which doesn't allow to take that pride character out of our life. Those kind of things we need to remove from our lives. ಸೇವಕನಾಗಿ ನಾನಾಗಲಿ, ಆಮೇಲೆ ದೇವರ ಮಕ್ಕಳಾಗಿ ನೀವಾಗಲಿ, ಆಮೇಲೆ ದೇವರ ಸಮ್ಮುಖದಲ್ಲಿ ನಿಮ್ಮ ಜೀವಿತದಲ್ಲಿ ಒಪ್ಪಿಸಿ ಕೊಡುವ ಮನಸ್ಥಿತಿ ನನಗೂ ನಿಮಗೂ ಇರಲಿಲ್ಲ ಅಂದ್ರೆ ಕರ್ತನ ಜೀವಿತದಲ್ಲಿ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗಲ್ಲ. Being a pastor, it might be me, or being a believers, it might be you. If you're not surrendering yourself under the presence of the Holy Spirit, then none of the things of your life will be fulfilled. ಇವತ್ತು ನಮ್ಮ ಜೀವಿತದಲ್ಲಿ ಯಾವುದಾದರೂ ವಿಷಯಗಳು ಹೊಸದಾಗಬೇಕಾದ್ರೆ, ಬದಲಾಗಬೇಕಾದ್ರೆ, ಚೇಂಜಸ್ ನಡಿಬೇಕಾದ್ರೆ, ಬಿಡುಗಡೆಗಳು ಉಂಟಾಗಬೇಕಾದ್ರೆ ಪ್ರತಿ ಒಬ್ಬರು ದೇವರ ಪರೀಕ್ಷೆಯಲ್ಲಿ ನಾವು ಹೋಗಲೇಬೇಕಾಗಿದೆ. Today if our life has to be changed, if we have to come to that good part of our life, then we have to go through that examination which Lord is going to take us.